ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ. ನಾಡ ಹಬ್ಬ ದಸರಾಗೆ ದಿನಗಣನೆ ಪ್ರಾರಂಭವಾಗಿದೆ. ಮೈಸೂರು ಮಾತ್ರವಲ್ಲ, ಇಡೀ ರಾಜ್ಯವೇ ಒಂದು ತವಕದಲ್ಲಿ ಕಾಯ್ತಾ ಇದೆ ಯಾವಾಗ ನಾವು ದಸರಾ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಇನ್ನು ಈ ದಸರಾ ಸಂಭ್ರಮವನ್ನು ಕಣ್ತುಂಬಿಕೊಳ್ತೀವಿ ಅಂತ. ಇನ್ನು ದಸರಾ ಅಂತ ಪ್ರಾರಂಭ ಆಗಿದ ತಕ್ಷಣ ನಮಗೂ ದಸರಾಗೂ ಹಾಗೂ ಆನೆಗಳಿಗೂ ಒಂದು ದೊಡ್ಡ ನಂಟಿದೆ. ಯಾಕೆಂತಂದರೆ ನಮ್ಮ ಒಂದು ಚಾನಲ್ನ ಮೂಲಕ ನಿಮಗೆ ಆನೆಗಳ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನು ನಾವು ತೋರಿಸ್ತೇವೆ. ಇನ್ನು ನಮ್ಮ ಚಾನಲ್ನಿಂದ ವಿಡಿಯೋ ಮಾಡಬೇಕು ಅಂತ ನಾವು ಅಂದ್ಕೊಂಡಾಗಲೇ ನಾವು ಮೊದಲು ಹೋಗಿದ್ದು ಬಳ್ಳೆಗೆ. ಬಹುಶಃ ನಮಗನ್ಸಿದ್ದು ಅರ್ಜುನನ ಆಶೀರ್ವಾದ ಅಥವಾ ಅರ್ಜುನನ ಮೇಲಿದ್ದಂಥ ನಮ್ಮ ಪ್ರೀತಿ, ಅರ್ಜುನನ ಮೇಲಿದ್ದಂಥ ನಮ್ಮ ಗೌರವ, ಅವನ ಆಶೀರ್ವಾದದ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾಗ ಒಂದಷ್ಟು ಜನಕ್ಕೆ ಇದು ಕಮರ್ಷಿಯಲೈಸ್ಡ್ ಅಂತ ಅನ್ಬೋದು, ಅಥವಾ ಒಂದಷ್ಟು ಜನ ಇದು ಫೇಕ್ ಅಂತ ಅನ್ಬೋದು. ಸೊ ಯಾರು ಏನೇ ಅಂದ್ಕೊಂಡ್ರೂ ತೊಂದರೆ ಇಲ್ಲ. ನಮ್ಮ ಮನಸ್ಸಿನಲ್ಲಿರುವಂಥ ಪ್ರೀತಿಯನ್ನು ಅಥವಾ ನಮ್ಮ ಮನಸ್ಸಿನಲ್ಲಿರುವಂಥ ಅರ್ಜುನನ ಮೇಲಿನ ಗೌರವವನ್ನು ನಾವು ಈ ರೀತಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಹೇಗೆ ಅಂತಂದರೆ 2025ರ ಈ ಒಂದು MC ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂಥ ಪ್ರತಿಯೊಂದು ವಿಡಿಯೋವನ್ನು ನಾವು ಅರ್ಜುನನಿಗೋಸ್ಕರ ಟ್ರಿಬ್ಯೂಟ್ ಮಾಡಬೇಕು, ಅರ್ಜುನನಿಗೋಸ್ಕರ ಸಮರ್ಪಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ದಸರಾ 2025 ಈ ದಸರಾ ಅರ್ಜುನನ ದಸರಾ ಆಗುತ್ತೆ. ಸೊ ನಮ್ಮ ಚಾನಲ್ನಲ್ಲಿ ನಿಮಗೋಸ್ಕರ ನೋಡೋಣ ಬನ್ನಿ ಅರ್ಜುನನ ದಸರಾ. ಹಾಗಾದರೆ ಈಗ ನಾವೆಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥದ್ದು, ಹಾಗೆ ಭಾಳ ಎಕ್ಸೈಟೆಡ್ ಆಗಿ ಕಾಯ್ತಾ ಇರುವಂಥದ್ದು, ಯಾವಾಗ ಈ ದಸರಾ ಪ್ರಾರಂಭ ಆಗುತ್ತೆ ಅಂತ ಅಂದ್ಕೊಂಡ್ವಿ ಆಗಿಂದನೂ ಯಾವ ಆನೆಗಳು ಬರುತ್ತೆ ದಸರಾನಲ್ಲಿ, ಅದರಲ್ಲೂ ಮೈಸೂರಿನಲ್ಲಿ ನಮ್ಮ ಆನೆಗಳು ಯಾವ ರೀತಿ ಬಂದು ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಅಂತ. ಹಾಗಾದರೆ ಈಗ ಅದಕ್ಕೆ ಸಮಯ ಬಂದಿದೆ. ದಸರಾದ ಸೆಲೆಕ್ಷನ್ ಪ್ರೊಸೀಜರ್ ಈಗ ಆಲ್ರೆಡಿ ಪ್ರಾರಂಭ ಆಗಿದ್ದು, ಈಗ ಅದರ ಫೈನಲ್ ಪಟ್ಟಿ ಅರಣ್ಯ ಇಲಾಖೆಯಿಂದ ಬಿಡುಗಡೆ ಆಗಿದೆ. ಹಾಗಾದರೆ ಈಗ ಯಾವ ಆನೆಗಳು ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಸಮಯ. ಆಯ್ಕೆಯಾಗಿರುವಂಥ 14 ಆನೆಗಳು, ಮೊದಲನೇ ಹಂತದಲ್ಲಿ 9 ಆನೆಗಳು ಬರ್ತವೆ. ಆಗಸ್ಟ್ 4ನೇ ತಾರೀಕು ಏನು ಗಜಪಯಣವನ್ನು ಮಾಡುವುದಾಗಿ ದಿನಾಂಕ ನಿಗದಿಯಾಗಿದೆ. ಹಾಗೆ ಇದು ನಾಗರಹೊಳೆ ಹುಲಿ ಸಂರಕ್ಷಣಾ ವಲಯದ ಒಂದು ವೀರನ ಹೊಸಳಿ ಜಾಗದಿಂದ ಗಜಪಯಣ ಅದ್ಧೂರಿಯಾಗಿ ಪ್ರಾರಂಭ ಆಗುತ್ತೆ. ಇದಕ್ಕೆ ಸನ್ಮಾನ್ಯ ಅರಣ್ಯ ಸಚಿವರಾದಂಥ ಶ್ರೀಯುತ ಖಂಡ್ರೇರವರು ಹಾಗೂ ಮೈಸೂರಿನ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ HC ಮಾದೇವಪ್ಪರವರು, ಇನ್ನು ಬಹಳಷ್ಟು ಅರಣ್ಯ ಅಧಿಕಾರಿಗಳು ಸೇರಿದಂತೆ ಈ ಒಂದು ಗಜಪಯಣಕ್ಕೆ ಪ್ರಾರಂಭವನ್ನು ಅಂದರೆ ಚಾಲನೆಯನ್ನು ನೀಡಲಾಗುತ್ತೆ. ಇದರ ಜೊತೆಯಲ್ಲಿ ನಾವು ಏನು 9 ಆನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಆನೆಗಳು ಬಹಳ ಅದ್ಧೂರಿಯಾಗಿ ಪೂಜೆಯನ್ನು ಮುಗಿಸ್ಕೊಂಡು ಲಾರಿಯ ಮುಖೇನ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬರ್ತವೆ. ಮೈಸೂರಿನ ದಸರಾದ ಮುಖ್ಯ ಆಕರ್ಷಣೆ ಜಂಬೂ ಸವಾರಿ. ಈ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ತಿರುಗುವಂಥ ಆನೆ ಯಾವುದು? ಹೌದು, ಅದೇ ನಮ್ಮ ಅಂಬಾರಿ ಆನೆ ಅಭಿಮನ್ಯು. ಸೊ ಅಭಿಮನ್ಯು ಆ್ಯಸ್ ಯೂಶುವಲ್ ಈಗ ಆಲ್ರೆಡಿ ತನ್ನ ಎಕ್ಸ್ಪೀರಿಯನ್ಸನ್ನು ಈ ಕಳೆದ 4-5 ವರ್ಷಗಳಲ್ಲಿ ಕೂಡ ತೋರಿಸಿದ್ದಾನೆ. ಈ ಬಾರಿ ಕೂಡ ಮೈಸೂರಿನಲ್ಲಿ ಅಂಬಾರಿಯನ್ನು ಹೊರುವಂಥ ಅಂಬಾರಿ ಆನೆ ಆಗ್ತಿದ್ದಾನೆ ನಮ್ಮ ಅಭಿಮನ್ಯು. ಇನ್ನು ಅಭಿಮನ್ಯು ಮತ್ತಿಗೂಡಿನಿಂದ ಬರ್ತಾ ಇರುವಂಥದ್ದು. ಈಗಾಗಲೇ ಸರಿಸುಮಾರು 59 ವರ್ಷ ಅವನಿಗಾಗಿದೆ. ಹಾಗೆ 20ಕ್ಕಿಂತ ಹೆಚ್ಚಿನ ವರ್ಷದ ಅನುಭವವನ್ನು ದಸರಾದಲ್ಲಿ ಅವನು ಪಡ್ಕೊಂಡಿದ್ದಾನೆ. ಏನು ಕರ್ನಾಟಕ ಪೊಲೀಸ್ ವಾದ್ಯಗೋಷ್ಠಿ ಗಾಡಿಯನ್ನು ಅಭಿಮನ್ಯು ಎಳ್ಕೊಂಡು ಹೋಗ್ತಾ ಇದ್ದ ದಸರಾನಲ್ಲಿ, ಬಹಳ ವಿಶೇಷವಾಗಿ ಅದರಲ್ಲೇ ಅವನು ಫೇಮಸ್ ಆಗಿದ್ದ ಅಂತ ಹೇಳ್ಬೋದು. ಅದಾದ ಬಳಿಕ ಕೂಡ ಅವನು ದಸರಾದ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನಲ್ಲಿ ಅಂದರೆ ಸಾಲಾನೆಯಾಗಿ ಭಾಗವಹಿಸ್ತಾ ಇದ್ದಂಥದ್ದು. ಹಾಗೆ ಇದು ಮುಂದುವರಿತಾ ಅರ್ಜುನನ ನಂತರ ಅವನೇ ಕೂಡ ಒಂದು ಅಂಬಾರಿ ಆನೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಿದ್ದು. ಈಗ ಸತತವಾಗಿ ಇದರ ಒಂದು ಯಶಸ್ಸನ್ನು ನೀವೆಲ್ಲರೂ ನೋಡಿದ್ದೀರಾ. ಇನ್ನು ಹುಲಿಯನ್ನು ಹಿಡಿಯುವಂಥ, ಸೆರೆ ಹಿಡಿಯುವಂಥ ಕಾರ್ಯಾಚರಣೆ, ಹಾಗೆ ಆನೆಗಳು ಉಪಟಳ ಕೊಡ್ತು ಅಂತಂದರೆ ಅದಕ್ಕೆ ಹೋಗುವಂಥದ್ದು, ಈ ಥರದ ಯಾವುದೇ ಬ್ರೇವ್ ಕ್ಯಾಪ್ಚರಿಂಗ್ ಆಪರೇಷನ್ ಅಂತಂದರೂ ಅಭಿಮನ್ಯು ಇರ್ತಾನೆ. ಸೊ
ಹಾಗಾಗಿ ಇದು ನಮ್ಮ ಮೈಸೂರಿಗೆ ಹಾಗೆ ನಮ್ಮ ರಾಜ್ಯಕ್ಕೆ ಹೆಮ್ಮೆ ಅಭಿಮನ್ಯು ಅನ್ನುವಂಥ ಹೆಸರೇ. ಸೊ ಈ ಬಾರಿ ಕೂಡ ಆ್ಯಸ್ ಜನರ ಎಲ್ಲ ಎಕ್ಸ್ಪೆಕ್ಟೇಷನ್ ಪ್ರಕಾರ ಯಾರಿಗೂ ಡಿಸಪಾಯಿಂಟ್ ಆಗದೆ ಅಂಬಾರಿ ಬರುವಂಥ ಆನೆ ಆಗಿದ್ದಾನೆ ನಮ್ಮೆಲ್ಲರ ಅಭಿಮನ್ಯು. ಹಾಗೆ ಮುಂದಿನ ಆನೆ ಮಹೇಂದ್ರನ ಬಗ್ಗೆ ಯಾರಿಗೆ ತಿಳಿದಿಲ್ಲ. ದಸರಾಗೆ ಬಂದಂಥ ಮೊದಲನೇ ವರ್ಷದಲ್ಲೇ ಶ್ರೀರಂಗಪಟ್ಟಣ ದಸರಾದಲ್ಲಿ ಭಾಗವಹಿಸಿ ಮರದ ಅಂಬಾರಿಯನ್ನು ಹೊತ್ತಂಥ ಹೆಗ್ಗಳಿಕೆ ಮಹೇಂದ್ರನದು. ಸರಿಸುಮಾರು 3 ವರ್ಷ ಕಂಟಿನ್ಯೂಸ್ ಆಗಿ ಇವನು ಅಂಬಾರಿಯನ್ನು ಹೊತ್ತಿದ್ದಾನೆ. ಅದು ಶ್ರೀರಂಗಪಟ್ಟಣ ದಸರಾ ಹಾಗೆ ವಿವಿಧ ಬೇರೆ ಬೇರೆ ಗ್ರಾಮೀಣ ದಸರಾ ಕಾರ್ಯಕ್ರಮಗಳಲ್ಲೂ ಕೂಡ ಮಹೇಂದ್ರ ಭಾಗವಹಿಸಿದ್ದಾನೆ. ಸರಿಸುಮಾರು ಇವನಿಗೆ 42 ವರ್ಷ. ಹಾಗೆ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದರೆ, ನಾವೆಲ್ಲರೂ ನಮ್ಮ ನೆಚ್ಚಿಮೆಚ್ಚಿನ ಅರ್ಜುನ ಇರುವಂಥ ಜಾಗದಿಂದ ಅಂದರೆ ಬಳ್ಳೆಯ ಎಲಿಫೆಂಟ್ ಕ್ಯಾಂಪ್ನಿಂದ ಬರ್ತಾ ಇದ್ದಾನೆ ಮಹೇಂದ್ರ. ಬಹುಶಃ ಮುಂದೊಂದು ದಿನ ಅರ್ಜುನನ ಆಶೀರ್ವಾದದೊಂದಿಗೆ ಮತ್ತೊಂದು ಜೂನಿಯರ್ ಅರ್ಜುನ ಆಗ್ತಾನ ಮಹೇಂದ್ರ ಅಂತ ಕಾಯಬೇಕಾಗಿದೆ. ಹಾಗಾದರೆ ಮಹೇಂದ್ರ ಕೂಡ ಈ ಬಾರಿ ಬರ್ತಾ ಇರುವಂಥ ದಸರಾದ ಆನೆ. ಎಕ್ಸ್ಪೀರಿಯನ್ಸ್ ಆಲ್ವೇಸ್ ಮ್ಯಾಟರ್ ಅನ್ನೋದಕ್ಕೆ ನಮ್ಮ ಮುಂದಿನ ಆನೆ ಪ್ರಶಾಂತ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಯಾಕೆ ಅಂತಂದರೆ ಪ್ರಶಾಂತನಿಗೆ ಸರಿಸುಮಾರು 15 ವರ್ಷದ ದಸರಾದ ಅನುಭವ ಇದೆ. ಇನ್ನು ಪ್ರಶಾಂತ ದುಬಾರೆ ಎಲಿಫೆಂಟ್ ಕ್ಯಾಂಪ್ನಿಂದ ಬರ್ತಾ ಇದ್ದಾನೆ. ಇವನಿಗೆ 53 ವರ್ಷ. ಸೊ 53 ವರ್ಷದಲ್ಲಿ 15 ವರ್ಷ ಆಲ್ರೆಡಿ ದಸರಾನಲ್ಲಿ ಇವನು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದಾನೆ ಅಂತಂದರೆ ಸೊ ಈಸ್ ಎಲಿಜಿಬಲ್ ಎಲಿಫೆಂಟ್ ಟು ಪಾರ್ಟಿಸಿಪೇಟ್ ಇನ್ ದಸರಾ ಅಂತ ಹೇಳ್ಬೋದು. ಹಾಗೆ ಇದರ ಜೊತೆಯಲ್ಲಿ ಪ್ರಶಾಂತ ದಸರಾದಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಲ್ ಅಂತ ಏನಿಲ್ಲ. ಅದರ ಜೊತೆಯಲ್ಲಿ ಅವನು ಕ್ಯಾಪ್ಚರಿಂಗ್ ಆಪರೇಷನ್ಸ್ಗಳಲ್ಲಿ ಕೂಡ ಅವನು ಭಾಗವಹಿಸ್ತಾನೆ. ಸೊ ಈಸ್ ಒನ್ ಆಫ್ ದ ಡೇರಿಂಗ್ ಎಲಿಫೆಂಟ್ ಟು. ಹಾಗಾಗಿ ಮುಂದಿನ ಆನೆ ನಮ್ಮ ದಸರಾದಲ್ಲಿ ಭಾಗವಹಿಸ್ತಾ ಇರುವಂಥದ್ದು, ಈ ಬಾರಿ 2025ರ ದಸರಾದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನಮ್ಮ ದುಬಾರೆಯ ಪ್ರಶಾಂತ. ಇನ್ನು ಮುಂದಿನ ಆನೆ ಫಸ್ಟ್ ಬ್ಯಾಚ್ನಲ್ಲೇ ಇವನು ಬರ್ತಾ ಇದ್ದಾನೆ. ಅಂದರೆ ಫಸ್ಟ್ ಬಂದಾಗಲೇ ಕೂಡ ಜನರನ್ನು ಇಂಪ್ರೆಸ್ ಮಾಡಿದಂಥ ಆನೆ. ಸೊ ಬಹುಶಃ ಯಾರು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ದ ರೈಸಿಂಗ್ ಸ್ಟಾರ್ ಏಕಲವ್ಯ. ಸೊ ಬಹುಶಃ ಹೇಳ್ಬೋದು ಅಂತಂದರೆ ಮೂಡಿಗೆರೆ ಬೈರ ಅಂತಲೇ ಫೇಮಸ್ ಆಗಿ ತದನಂತರ ಇವನನ್ನು ಸೆರೆ ಹಿಡಿದು ಒಂದೇ ವರ್ಷದಲ್ಲಿ ಪ್ರಿಪೇರ್ ಮಾಡಿ ದಸರಾಗೆ ಕರ್ಕೊಂಡು ಬಂದು ಆ್ಯಂಡ್ ಬಂದಂಥ ಮೊದಲನೇ ವರ್ಷದಲ್ಲೇ ಸೂಪರ್ ಡೂಪರ್ ಆಗಿ ಅವನು ಭಾಗವಹಿಸಿದ್ದನ್ನು ನೋಡಿ ಇಡೀ ಮೈಸೂರು, ಇಡೀ ಅರಣ್ಯ ಇಲಾಖೆ ಎಲ್ರಿಗೂ ಕೂಡ ವಾವ್ ಅಂತ ಅನಿಸುವಂಥ ಏಕಲವ್ಯ ಕೂಡ ಬರ್ತಾ ಇದ್ದಾನೆ. ಮತ್ತಿಗೂಡಿನಲ್ಲಿ ಇದ್ದಂಥ ಏಕಲವ್ಯ ಈಗ ದೊಡ್ಡರ್ವೆಯಲ್ಲಿದ್ದಾನೆ. ಸೊ ದೊಡ್ಡರ್ವೆಯಿಂದ ಅವನನ್ನು ಮೈಸೂರಿಗೆ ಬರ್ಮಾಡ್ಕೊಳ್ಳೋದಕ್ಕೆ ಮೈಸೂರಿನ ಜನತೆ ಕಾಯ್ತಾ ಇದೆ. ಹಾಗೆ ಇದರ ಜೊತೆಯಲ್ಲಿ ಏಕಲವ್ಯನಿಗೆ ಇದು 2ನೇ ವರ್ಷ. ಸೊ ಮೊದಲನೇ ವರ್ಷ ಈಗ ಆಲ್ರೆಡಿ ಹೋದ ವರ್ಷ ಭಾಗವಹಿಸಿದ್ದಾನೆ. ಸೆಕೆಂಡ್ ಇಯರ್ಗೂ ಕೂಡ ಈಸ್ ಆಲ್ ಸೆಟ್. ಸೊ ಹಾಗಾದರೆ ಈ ಬಾರಿ ಕೂಡ ಏಕಲವ್ಯ ಬಂದು ಫುಲ್ ರಾಕ್ ಮಾಡ್ತಾನೆ ಅಂತ ಅಂದ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ಟು ಏಕಲವ್ಯ. ನಮ್ಮ ಮುಂದಿನ ಆನೆ ನಾವು ಮೆಚ್ಚಿದ ಆನೆ, ಜಗ ಮೆಚ್ಚಿದ ಆನೆ, ಮೈಸೂರು ಮೆಚ್ಚಿದ ಆನೆ, ನಮ್ಮೆಲ್ಲರ ತುಂಟ, ತಿಂಡಿಪೋತ, ಮತ್ತಿಗೂಡಿನ ಕಿರೀಟ ಭೀಮ. ಸೊ ಭೀಮನ ಒಂದು ತುಂಟತನ ಯಾರಿಗೆ ತಾನೇ ಇಷ್ಟ ಆಗಿಲ್ಲ. ನಿಜವಾಗ್ಲೂ ಪ್ರತಿಯೊಬ್ಬರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಭೀಮ ಏನಾದರೂ ಬರಲಿಲ್ಲ ಅಂದರೆ ಬಹುಶಃ ಏನಾದರೂ ಅವರ ಸೂಪರ್ ಸ್ಟಾರ್ಗಳು ಯಾರೋ ಬಂದಿಲ್ಲ ಅಂದಾಗ ಡಿಸಪಾಯಿಂಟ್ ಆಗುತ್ತಲ್ಲ ಆ ಫ್ಯಾನ್ಸ್ಗಳಿಗೆ, ಬಹುಶಃ ಆ ಥರ ಡಿಸಪಾಯಿಂಟ್ಮೆಂಟ್ ಆಗಿಬಿಡ್ತಿತ್ತು ಏನೋ ಗೊತ್ತಿಲ್ಲ. ಬಟ್ 99% ಭೀಮ ಬರ್ತಾನೆ ಅನ್ನೋದು ಎಲ್ರಿಗೂ ಖಾತ್ರಿಯಾಗಿತ್ತು. ಬಹುಶಃ ಈಗ ನಾವು ಹೇಳಿದಂಥ ಎಷ್ಟೋ ಆನೆಗಳಲ್ಲಿ ಭೀಮ ಇಸ್ ಒನ್ ಆಫ್ ದ ಜೂನಿಯರ್ ಎಲಿಫೆಂಟ್. ಯಾಕೆಂತಂದರೆ ಅವನಿಗಿನ್ನೂ 26 ವಯಸ್ಸು. ಸೊ ಈಸ್ ವೆರಿ ಕ್ಯೂಟೆಸ್ಟ್, ಎಲ್ರಿಗೂ ಇಷ್ಟ ಆಗುವಂಥ ಒಂದು ಭೀಮ ಈ ಬಾರಿ ಕೂಡ ಬರ್ತಾ ಇದ್ದಾನೆ. ಸೊ ಅದರಲ್ಲೂ ಮೊದಲನೇ ಹಂತದಲ್ಲಿ ಬರ್ತಾ ಇರೋದು ಮತ್ತಷ್ಟು ಖುಷಿಯಾಗುತ್ತೆ. ಯಾಕಂದರೆ ಮೊದಲನೇ ಹಂತಕ್ಕೂ 2ನೇ ಹಂತಕ್ಕೂ ಏನು ಬಹಳ ಡಿಫ್ರೆನ್ಸ್ ಅನಿಸಲ್ಲ. ಮೊದಲನೇ ಹಂತದಲ್ಲಿ ಒಂದು ತುಂಬ ಗ್ರ್ಯಾಂಡ್ ಎಂಟ್ರಿ ಇರುತ್ತೆ ಆ್ಯಂಡ್ ಭಾಳಷ್ಟು ಜನ ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತಾರೆ. ಆ್ಯಂಡ್ ಆನೆಗಳು ಮೈಸೂರಿಗೆ ಬರ್ತಾ ಇದೆ ಅಂತ ಅಂದಿದ ತಕ್ಷಣ ಮೊದಲನೇ ಹಂತದಲ್ಲಿ ಬಹಳಷ್ಟು ಜನ ಅದನ್ನು ನೋಡೋ ಅಂಥ ತವಕದಲ್ಲಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಮೊದಲನೇ ಹಂತ ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. 2ನೇ ಹಂತದಲ್ಲೂ ಕೂಡ ಅಷ್ಟೇ ಪೂಜೆ ಇರುತ್ತೆ, ಪುನಸ್ಕಾರ ಇರುತ್ತೆ, ಅದೇ ರೀತಿ ಅದನ್ನು ಬರ್ಮಾಡ್ಕೊಳ್ಳೋದು ಕೂಡ ಇರುತ್ತೆ. ಆದರೆ ಇಷ್ಟು ಒಂದು ಗ್ರ್ಯಾಂಡ್ ಎಂಟ್ರಿ ಬಹುಶಃ 2ನೇ ಹಂತದ ಆನೆಗಳಿಗೆ ಇರಲ್ಲ. ಅದರಲ್ಲಿ ಫಸ್ಟ್ ಲಿಸ್ಟ್ನಲ್ಲಿ ಯಾವೆಲ್ಲ 9 ಆನೆಗಳಿರ್ತಾರೆ ಆ ಆನೆಗಳೆಲ್ಲ ಬಹುಶಃ ಲಕ್ಕಿಯೆಸ್ಟ್ ಆನೆಗಳು ಅಂತ ಹೇಳ್ಬೋದು. ಇನ್ನು ಭೀಮ ಮತಿಗೂಡಿನಲ್ಲಿ ಇರುವಂಥದ್ದು, ಮತಿಗೂಡಿನಿಂದ ಈ ಬಾರಿ ದಸರಾಗೆ ಭಾಗವಹಿಸ್ತಾ ಇರುವಂಥದ್ದು. ಹಾಗೆ ಇದರ ಜೊತೆಯಲ್ಲಿ ಭೀಮನಿಗೆ ಕೂಡ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಭೀಮ ಈ ಮುಂಚೆ ಏನು ಸಾಲಾನೆ ಆಗಿ ಭಾಗವಹಿಸಿದ್ದಾನೆ ಆ್ಯಂಡ್ ಅರಮನೆಯ ಮುದ್ದಿನ ಪಟ್ಟದ ಆನೆಯಾಗಿ ಭಾಗವಹಿಸಿದ್ದಾನೆ. ಬಹುಶಃ ಮುಂಬರುವ ದಿನಗಳಲ್ಲಿ ಅವನಿಗೆ ಅಂಬಾರಿ ಬರುವಂಥ ಆನೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲ ಒಂದು ಜನರ ವಿಶಸ್ ಜೊತೆಗೆ ಮೊದಲನೇ ಹಂತದಲ್ಲಿ ಬರ್ತಾ ಇದ್ದಾನೆ ನಮ್ಮೆಲ್ಲರ ಮತಿಗೂಡಿನ ಮಗ ಭೀಮ.
ಇನ್ನು ಮುಂದಿನ ಆನೆ ಬಹಳ ನಮ್ಮ ಲಾಸ್ಟ್ ಇಯರ್ ದಸರಾನಲ್ಲಿ ಟ್ರೋಲ್ ಆದಂಥ ಆನೆ ಅಂತ ಹೇಳ್ಬೋದು. ಆದರೆ ಜನ ಇದನ್ನು ನಿಜವಾಗ್ಲೂ ಅವರ ಬೆನಿಫಿಟ್ಸ್ಗೋಸ್ಕರ ಟ್ರೋಲ್ ಮಾಡಿದ್ರು. ಆನೆ ಬಿಹೇವಿಯರ್ಸ್ನ ನಾವು ಯಾವತ್ತೂ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಇನ್ಕ್ಲೂಡಿಂಗ್ ಡಾಕ್ಟರ್ಸ್, ಅರಣ್ಯ ಇಲಾಖೆ ಎಲ್ಲರೂ ಕೂಡ ಹೇಳಿದರು. ಎಷ್ಟೋ ಜನ ಆ ವಿಡಿಯೋಸನ್ನು ಇಟ್ಕೊಂಡು ತಮಗೆ ಬೇಕಾದಂತೆ ಟ್ರೋಲ್ ಮಾಡಿದ್ರು. ಬಟ್ ಸ್ಟಿಲ್ ಈಸ್ ಅ ವೆರಿ ವೆರಿ ಇನೋಸೆಂಟ್ ಆನೆ ಅಂತ ಹೇಳ್ಬೋದು. ಸೊ ಆ ಇನೋಸೆಂಟ್ ಆನೆನೇ ನಮ್ಮ ಧನಂಜಯ್. ಅಫ್ಕೋರ್ಸ್ ಕಂಚನ್ ಈಸ್ ಆಲ್ಸೋ ಇನೋಸೆಂಟ್ ಆನೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಗೊತ್ತು ನನಗೆ, ಡೆಫಿನೆಟ್ಲಿ ನಿಮ್ಮ ಮನಸ್ಸಲ್ಲಿ ಅನಿಸಿರುತ್ತೆ ಒಡೆದಂಥ ಧನಂಜಯನ ನೀವು ಇನೋಸೆಂಟ್ ಅಂದರೆ ಒಡೆಸ್ಕೊಂಡಿರೋಂಥ ಕಂಚನ್ ಇನೋಸೆಂಟ್ ಅಲ್ವಾ ಅಂತ. ಇಬ್ಬರು ಇನೋಸೆಂಟ್ ಆನೆಗಳೇ. ಸೊ ಹಾಗೆ ಈ ಒಂದು ದಸರಾದ ಮೊದಲನೇ ಹಂತದಲ್ಲಿ ನಮ್ಮ ಧನಂಜಯ್ ಬರ್ತಾ ಇರುವಂಥದ್ದು. ಧನಂಜಯನಿಗೆ ಈಗ 45 ವರ್ಷ. ಇನ್ನು ದುಬಾರೆ ಎಲಿಫೆಂಟ್ ಕ್ಯಾಂಪ್ನಿಂದ ಅವನು ಈ ದಸರಾದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಅಂದರೆ ಧನಂಜಯನ್ಗೆ ಇದೇನು 1 ಅಥವಾ 2 ವರ್ಷದ ಎಕ್ಸ್ಪೀರಿಯನ್ಸ್ ಏನಿಲ್ಲ, ಸರಿಸುಮಾರು 7 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಆಲ್ಮೋಸ್ಟ್ ಧನಂಜಯ ಈಸ್ ಆಲ್ಸೋ ಅ ಓಲ್ಡ್ ಎಕ್ಸ್ಪೀರಿಯನ್ಸ್ಡ್ ಆನೆ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ಧನಂಜಯನ ಒಂದು ಲುಕ್, ಹೈಟ್ ಅದೆಲ್ಲ ಕೂಡ ಬಹಳ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಆಲ್ಮೋಸ್ಟ್ ನಾವು ತುಂಬ ಜನರು ಬಾಯ್ನಲ್ಲಿ ಕೇಳಿದ್ದು ಧನಂಜಯ ಈಸ್ ಲೈಕ್, ಏನಾದರೂ ನಾವು ಅಂಬಾರಿ ಆನೆಗಳು ಈ ಆನೆ ಆಗಬಹುದು ಅಂತ ಏನಾದ್ರು ನಾವು ಹೇಳ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಪಟ್ಟಿಯನ್ನು ರೆಡಿ ಮಾಡಿದ್ರೆ ಬಹುಶಃ ಅದರಲ್ಲಿ ನಾವು ಹೇಗೆ ಮಹೇಂದ್ರನನ್ನು ಅಥವಾ ಮುಂದಿನ ದಿನಗಳಲ್ಲಿ ಭೀಮನನ್ನು ಸೇರಿಸ್ತೀವಿ, ಆ ಪಟ್ಟಿಯಲ್ಲೇ ಧನಂಜಯ ಕೂಡ ಸೇರ್ಪಡೆ ಆಗ್ತಾನೆ. ಯಾಕೆಂತಂದರೆ ಅವನಿಗೆ ಎಲ್ಲ ಥರದ ಕೇಪಬಿಲಿಟಿ ಇದೆ ಅವನು ಮುಂದಿನ ದಿನಗಳಲ್ಲಿ ಅಂಬಾರಿಯನ್ನು ಹೊರೋದಕ್ಕೆ. ಸೊ ಹಾಗಾಗಿ ಈ ಬಾರಿಯ ದಸರಾದಲ್ಲಿ ಕೂಡ ನಮ್ಮ ಧನಂಜಯ ಬರ್ತಾ ಇದ್ದಾನೆ. ಇದರ ಜೊತೆಯಲ್ಲಿ ಈಸ್ ಆಲ್ಸೋ ಅ ಬ್ರೇವ್ ಎಲಿಫೆಂಟ್. ಅವನು ಕೂಡ ಭಾಳಷ್ಟು ಸೆರೆ ಹಿಡಿಯುವಂಥ ಅಂದರೆ ಹುಲಿಗಳನ್ನು, ಆನೆಗಳನ್ನು ಸೆರೆ ಹಿಡಿಯುವಂಥ ಕ್ಯಾಪ್ಚರಿಂಗ್ ಆಪರೇಷನ್ನಲ್ಲಿ ಕೂಡ ಭಾಗವಹಿಸ್ತಾನೆ. ಸೊ ಈ ಎಲ್ಲ ಕೇಪಬಿಲಿಟಿ ಇರುವಂಥ ಧನಂಜಯ ಕೂಡ ಮೊದಲನೇ ಹಂತದಲ್ಲಿ ಬರ್ತಾ ಇದ್ದಾನೆ. ಸೊ ಮೊದಲನೇ ಹಂತದಲ್ಲಿ ಬರ್ತಾ ಇರುವಂಥ ಮತ್ತೊಂದು ಆನೆ, ಆ್ಯಂಡ್ ಬಹುಶಃ ಬರ್ತಾ ಇರುವಂಥ 9 ಆನೆಗಳಲ್ಲಿ 7 ಗಂಡಾನೆಗಳಲ್ಲಿ 7ನೇ ಆನೆ ಅಂತ ಹೇಳ್ಬೋದು. ದಟ್ ಈಸ್ ಕಂಚನ್. ಸೊ ಕಂಚನ್ ದುಬಾರೆ ಎಲಿಫೆಂಟ್ ಕ್ಯಾಂಪ್ನಿಂದ ಬರ್ತಾ ಇದ್ದಾನೆ. ಆ್ಯಂಡ್ ಸರಿಸುಮಾರು ಇವನಿಗೂ ಕೂಡ 26 ವರ್ಷ ಆಗಿದೆ. ಸೊ ಅವನು ಕೂಡ ತುಂಬ ಜೂನಿಯರ್ ಇದ್ದಾನೆ. ಆ್ಯಂಡ್ ಈಗ ಆಲ್ರೆಡಿ 2 ವರ್ಷದ ಎಕ್ಸ್ಪೀರಿಯನ್ಸ್ ಅವನಿಗೆ ದಸರಾದಲ್ಲಿ ಭಾಗವಹಿಸಿದ್ದಾಗಿದೆ. ಸೊ ಬಹುಶಃ ಈ ಎಕ್ಸ್ಪೀರಿಯನ್ಸ್ ಮುಂಬರೋ ದಿನಗಳಲ್ಲಿ ಆ ಆನೆಗಳನ್ನು ದಸರಾ ಮಹೋತ್ಸವದಲ್ಲಿ ಇನ್ನೂ ಅಚ್ಚುಕಟ್ಟಾಗಿ ಭಾಗವಹಿಸುವ ರೀತಿಯಲ್ಲಿ ಟ್ರೈನ್ ಮಾಡುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಇನ್ನು ಕಂಚನ್ ಅಂತ ಬಂದಿದ ತಕ್ಷಣ ಎಲ್ರಿಗೂ ಈಗ ಒಂದು ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ಏನಂತಂದರೆ ಧನಂಜಯನು ಫಸ್ಟ್ ಮೊದಲನೇ ಹಂತದಲ್ಲೇ ಬರ್ತಾ ಇದ್ದಾನೆ, ಕಂಚನ್ ಕೂಡ ಮೊದಲನೇ ಹಂತದಲ್ಲಿ ಬರ್ತಾ ಇದ್ದಾನೆ. ಇವರಿಬ್ಬರಿಗೆ ಮೊದಲೇ ಜಗಳ ಆಗಿತ್ತು ಹೆಂಗೆ ಏನು ಅಂತ. ಆ್ಯಂಡ್ ಬಹುಶಃ ಈ ಬಾರಿ ಆ ರೀತಿ ಆಗದೆ ಇರೋ ಹಾಗೆ ಇಲಾಖೆ ಕೂಡ ಸಾಕಷ್ಟು ಮೆಷರ್ಸ್ಗಳನ್ನು ತಗೊಳುತ್ತೆ ಅಂತ ನಾನು ಭಾವಿಸ್ತಾ, ಸೊ ಕಂಚನ್ನ ಬರ್ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ ಅಲ್ವಾ. ಸೊ ಲೆಟ್ಸ್ ವೆಲ್ಕಮ್ ಕಂಚನ್ ಟು. ಆನೆಗಳು ಅಂದಿದ ತಕ್ಷಣ ಅದರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ಯಾವುದೇ ಒಂದು ಗಂಡಾನೆಗಳನ್ನು ಎಲ್ಲಿಗೆ ಕರ್ಕೊಂಡು ಹೋಗಬೇಕಾದ್ರೆ ಅದಕ್ಕೆ ಬಹುಪಾಲು ಇಂಪಾರ್ಟೆಂಟ್ ಆಗೋದು ಪಕ್ಕದಲ್ಲಿ ಹೆಣ್ಣಾನೆಗಳು ಇರುವಂಥದ್ದು. ಯಾಕಂದರೆ ಹೆಣ್ಣಾನೆ ಇದ್ದಷ್ಟು ಆನೆಗಳು ಮಾವುತನ ಕಂಟ್ರೋಲ್ಗೆ ಇನ್ನೂ ಹೆಚ್ಚು ನೀಟಾಗಿ ಸಿಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಪ್ರತಿಯೊಂದು ಬಾರಿನೂ ಕೂಡ ಗಂಡಾನೆಗೆ ಎಷ್ಟು ಪ್ರಾಮುಖ್ಯತೆ ಇರುತ್ತೋ ಅಷ್ಟೇ ಪ್ರಾಮುಖ್ಯತೆ ಹೆಣ್ಣಾನೆಗೆ ಕೂಡ ಕೊಡಲೇಬೇಕಾಗುತ್ತೆ. ಈ 7 ಗಂಡಾನೆಗಳು ಬರ್ತಾ ಇರುವಂಥ ನಿಟ್ಟಿನಲ್ಲಿ 2 ಹೆಣ್ಣಾನೆಗಳು ಕೂಡ ಇದರಲ್ಲಿ ಸೇರ್ಪಡೆ ಆಗುತ್ತೆ. ಈ ಹಂತದಲ್ಲಿ ಬರ್ತಾ ಇರುವಂಥ ಮೊದಲನೇ ಹೆಣ್ಣಾನೆ ಕಾವೇರಿಗೆ ಈಗ ಆಲ್ರೆಡಿ 45 ವರ್ಷ ಆಗಿದ್ದು ದುಬಾರೆ ಎಲಿಫೆಂಟ್ ಕ್ಯಾಂಪ್ನಿಂದ ಬರ್ತಾ ಇರುವಂಥದ್ದು. ಕಾವೇರಿಗೂ ಕೂಡ ಈ ಮುಂಚೆ ದಸರಾದಲ್ಲಿ ಭಾಳಷ್ಟು ವರ್ಷ ಭಾಗವಹಿಸಿದಂಥ ಎಕ್ಸ್ಪೀರಿಯನ್ಸ್ ಇದೆ. ಇನ್ಫ್ಯಾಕ್ಟ್ ಏನು ಕುಮ್ಕಿ ಆನೆಯಾಗಿ ಕೂಡ ಕಾವೇರಿ ಭಾಗವಹಿಸಿರುವಂಥದ್ದು, ಅಭಿಮನ್ಯುವಿನ ಜೊತೆ ಹೆಜ್ಜೆ ಹಾಕಿರುವಂಥದ್ದು, ಇದೆಲ್ಲದರ ಅನುಭವವನ್ನು ಪಡ್ಕೊಂಡು ಈ ಬಾರಿ ಮೊದಲನೇ ಹಂತದಲ್ಲಿ ಕಾವೇರಿ ಬರ್ತಾ ಇದ್ದಾಳೆ. ಮೊದಲನೇ ಹಂತದಲ್ಲಿ ಆಯ್ಕೆಯಾಗಿರುವಂಥ 9 ಆನೆಗಳಲ್ಲಿ ಕಡೆಯ ಆನೆ ಅದು ನಮ್ಮ ಬಳ್ಳೆಯ ಲಕ್ಷ್ಮಿ. ಸೊ ಬಳ್ಳೆ ಲಕ್ಷ್ಮಿ ಅಂದಿದ ತಕ್ಷಣ ಈ ಮುಂಚೆ ನಾವು ದೊಡ್ಡರ್ವೆ ಲಕ್ಷ್ಮಿ ಅಂತ ಹೇಳ್ತಾ ಇದ್ವಿ. ಸೊ ದೊಡ್ಡರ್ವೆಯಿಂದ ಆ ಒಂದು ಆನೆಯನ್ನು ಬಳ್ಳೆಯಲ್ಲಿ ಯಾವುದೇ ಆನೆಗಳು ಇಲ್ಲದೆ ಇರುವಂಥ ಕಾರಣದಿಂದ ಹೇಗೆ ನಮ್ಮ ಮಹೇಂದ್ರನನ್ನು ಅಲ್ಲಿ ಕಳಿಸಿದ್ರು ಹಾಗೇನೆ ಲಕ್ಷ್ಮಿಯನ್ನು ಕೂಡ ಅಲ್ಲೇ ಕಳಿಸಲಾಯಿತು. ಸೊ ಈಗ ಬಳ್ಳೆಯ ಲಕ್ಷ್ಮಿ ಆಗಿದ್ದಾಳೆ. ಸೊ ಈ ಬಳ್ಳೆಯ ಲಕ್ಷ್ಮಿ ಮೊದಲು ಸರ್ಕಸ್ನಲ್ಲಿ ಜನರಿಗೆ ಎಂಟರ್ಟೈನ್ ಮಾಡೋದಕ್ಕೆ ಬಳಕೆ ಮಾಡ್ತಾ ಇದ್ದಂಥ ಒಂದು ಆನೆ ಆಗಿತ್ತು. ತದನಂತರ ಈ ಆನೆಯನ್ನು ಅರಣ್ಯ ಇಲಾಖೆ ವಶಪಡಿಸ್ಕೊಂಡು ಇದಾದಮೇಲೆ ಅದು ಒಂದಷ್ಟು ಟ್ರೈನ್ ಆಗಿದ್ದ ಆನೆ ಆಗಿದ್ದರಿಂದ ಬಹುಶಃ ಅದಕ್ಕೆ ಜನರನ್ನು ನೋಡಿದ್ರೆ ಗಾಬರಿ ಆಗೋವಂಥದ್ದು ಇದು ಯಾವುದೂ ಕೂಡ ಆಗಲ್ಲ. ಯಾಕಂದರೆ ಆಲ್ರೆಡಿ ಸರ್ಕಸ್ನಲ್ಲಿ ಅದಕ್ಕೆ ಒಂದು ಕಂಫರ್ಟಬಿಲಿಟಿ ಇತ್ತು. ಸೊ ಈಗ ಇದಕ್ಕೂ ಮುಂಚೆ ಕೂಡ ಒಂದು ಅಥವಾ 2 ವರ್ಷಗಳಲ್ಲಿ ದಸರಾದಲ್ಲಿ ಭಾಗವಹಿಸಿರುವಂಥ ಅನುಭವವನ್ನು ಲಕ್ಷ್ಮಿ ಪಡ್ಕೊಂಡಿದ್ದಾಳೆ. ಸರಿಸುಮಾರು 54 ವರ್ಷ ಈಗ ಸದ್ಯಕ್ಕೆ ಬಳ್ಳೆಯಲ್ಲಿ ಪ್ರಸ್ತುತವಾಗಿ ಲಕ್ಷ್ಮಿ ವಾಸವಾಗಿರುವಂಥದ್ದು. ಈಗ ಅಲ್ಲಿಂದ ಬಳ್ಳೆ ಲಕ್ಷ್ಮಿಯನ್ನು ನಮ್ಮ ದಸರಾಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮೊದಲನೇ ಹಂತದ 9 ಆನೆಗಳು ಯಾವ್ದು ಅಂತ ತಿಳ್ಕೊಂಡಿದ್ದೀರಾ. ಮೊದಲನೇ ಹಂತದಲ್ಲಿ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಅಭಿಮನ್ಯು, ಮಹೇಂದ್ರ, ಪ್ರಶಾಂತ, ಧನಂಜಯ, ಏಕಲವ್ಯ,
ಕಂಜನ್, ಭೀಮ, ಲಕ್ಷ್ಮಿ ಹಾಗೂ ಕಾವೇರಿ ಈ ಒಟ್ಟು 9 ಆನೆಗಳು ಬರ್ತಾ ಇದ್ದಾವೆ. ಸೊ ಈಗ ಮೊದಲನೇ ಹಂತದ ಲಿಸ್ಟ್ ಔಟ್ ಆಗಿದ್ದು ಯಾವ್ಯಾವ ಆನೆಗಳು ಬರ್ತಾ ಇದೆ. ನಿಮ್ಮ ನೆಚ್ಚಿನ ಆನೆಗಳು ಬರ್ತಾ ಇದೆಯಾ ಇಲ್ವಾ ಕಮೆಂಟ್ ಮಾಡಿ. ಮತ್ತು ಯಾವ ಆನೆ ಬರಬೇಕಿತ್ತು ಮೊದಲನೇ ಹಂತದಲ್ಲಿ ಮಿಸ್ ಆಗಿಬಿಟ್ಟಿದೆ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಎರಡನೇ ಹಂತದಲ್ಲಿ ಯಾವ್ಯಾವ ಆನೆಗಳು ಬರುತ್ತೆ ಅಂತ ಅತಿ ಶೀಘ್ರದಲ್ಲಿ ನಾವು ಅದನ್ನು ಕೂಡ ನಮ್ಮ ಒಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ. ಒಟ್ಟಾರೆ ನಮ್ಮ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MCVJ ಕೌಸಲ್ಯ ಯೂಟ್ಯೂಬ್ ಚಾನಲ್. ಹಾಗೆ ಈ ಬಾರಿಯ ದಸರಾವನ್ನು ನಾವು ಅರ್ಜುನನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದು ಅರ್ಜುನನ ದಸರಾ.